ಪಂಚಪಕ್ಷಿ ದೇವಾಲಯವು ಸಾಮಾನ್ಯವಾಗಿ ಪಂಚಪಕ್ಷಿ ಮಾರುತಿ ಕ್ಷೇತ್ರವನ್ನು ಉಲ್ಲೇಖಿಸುತ್ತದೆ. ಇದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಎಸ್. ಗಂಗನಾಳ ಗ್ರಾಮದಲ್ಲಿದೆ. ಇದು ಅಮೃತ ಘಳಿಗೆಯಲ್ಲಿ ನಿರ್ಮಿತವಾದ ದೇವಾಲಯವೆಂದು ಹೇಳಲಾಗುತ್ತದೆ ಮತ್ತು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ತಾಣವೆಂದು ಪರಿಗಣಿಸಲಾಗಿದೆ. ಈ ದೇವಾಲಯವು ಪಂಚಪಕ್ಷಿ ಶಾಸ್ತ್ರದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಇಷ್ಟಾರ್ಥ ಸಿದ್ಧಿಗೆ ಹೆಸರುವಾಸಿಯಾಗಿದೆ ಎಂದು ಹೇಳಲಾಗುತ್ತದೆ. ನಾವು ವಾಸಿಸುವ ಮನೆಗಳು ವಾಸ್ತು ಪ್ರಕಾರ ಇರಬೇಕು ಎಂಬುದು ಬಹುಪಾಲು ಜನರ ನಂಬಿಕೆ. ಅದರಂತೆ ದೇವಸ್ಥಾನಗಳು ಸಹ ಇದಕ್ಕೆ ಹೊರತಾಗಿಲ್ಲ. ಭಾರತದಲ್ಲಿ ವಿಶೇಷ ಸಮಯದಲ್ಲಿ ನಿರ್ಮಿಸಿದ 2 ದೇವಸ್ಥಾನಗಳಿವೆ. ಅದರಲ್ಲಿ ಕೊಪ್ಪಳ ಜಿಲ್ಲೆಯ ಪಂಚಪಕ್ಷಿ ಮಾರುತೇಶ್ವರ ದೇವಾಲಯವೂ ಒಂದು. ಭಾರತದಲ್ಲಿ ಪಂಚಪಕ್ಷಿ ಶಾಸ್ತ್ರದ ಪ್ರಕಾರ ಅಂದರೆ ಅಮೃತ ಘಳಿಗೆಯಲ್ಲಿ ನಿರ್ಮಾಣವಾಗಿರುವ 2 ದೇವಾಲಯಗಳ ಪೈಕಿ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಎಸ್. ಗಂಗನಾಳ ಗ್ರಾಮದಲ್ಲಿರುವ ಪಂಚಪಕ್ಷಿ ಮಾರುತೇಶ್ವರ ದೇವಸ್ಥಾನವೂ ಒಂದಾಗಿದೆ. ಮತ್ತೊಂದು ಯಾವುದೆಂದರೆ ಒರಿಸ್ಸಾದ ಪುರಿಯಲ್ಲಿರುವ ಜಗನ್ನಾಥ ದೇವಾಲಯವಾಗಿದೆ. ಈ ಪಂಚಪಕ್ಷಿ ಮಾರುತೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಲು ಬರೋಬ್ಬರಿ 11 ವರ್ಷ ಬೇಕಾಯಿತಂತೆ. ಇದು ಉದ್ಭವ ಮೂರ್ತಿಯಾಗಿದ್ದು ಸುಮಾರು 40 ವರ್ಷಗಳ ಹಿಂದೆ ಅಮೃತ ಗಳಿಗೆಯಲ್ಲಿ ದೇವಸ್ಥಾನ ಕಟ್ಟಿಸಬೇಕೆಂಬ ಸಂಕಲ್ಪದೊಂದಿಗೆ ದೇವಸ್ಥಾನ ನಿರ್ಮಾಣ ಕಾರ್ಯ ಆರಂಭವಾಯಿತು. ಅಲ್ಲದೆ ಈ ದೇವಾಲಯವನ್ನು ಅಮೃತ ಘಳಿಗೆಯಲ್ಲಿಯೇ ನಿರ್ಮಾಣ ಮಾಡಿರುವುದು ವಿಶೇಷತೆಯಾಗಿದೆ. ಈ ದೇವಸ್ಥಾನದ ನಿರ್ಮಾಣ ಸಂಕಲ್ಪದ ಹಿಂದೆ ರುದ್ರಗೌಡ ಪೊಲೀಸ್ ಪಾಟೀಲ್ ಹಾಗೂ ಶುಕ್ರಸಾಬ ಎಂಬ ಗುರು ಶಿಷ್ಯರ ಕೊಡುಗೆ ಅಪಾರವಿದೆಯಂತೆ. ಪಂಚಪಕ್ಷಿ ಶಾಸ್ತ್ರದ ಪ್ರಕಾರ ದೇವಸ್ಥಾನ ನಿರ್ಮಾಣ ಸಂಕಲ್ಪ ಮಾಡಿದಾಗ ಶರಣ ರುದ್ರಗೌಡ ಅವರಿಗೆ ಸಾಥ್ ನೀಡಿದ್ದು ಅವರ ಶಿಷ್ಯ ಶುಕ್ರಸಾಬ್. ಹೀಗಾಗಿ ಈ ಗುರು ಶಿಷ್ಯರ ಸಮಾಧಿಯನ್ನು ದೇವಸ್ಥಾನದ ಮುಂದೆಯೇ ನಿರ್ಮಿಸಲಾಗಿದೆ. ಇನ್ನು ಪಂಚಪಕ್ಷಿ ಶಾಸ್ತ್ರದ ಪ್ರಕಾರ ನಿರ್ಮಾಣವಾಗಿರುವ ಈ ಮಾರುತೇಶ್ವರ ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸಿದರೆ ಇಷ್ಟಾರ್ಥಗಳು ಬಹುಬೇಗನೆ ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಹೀಗಾಗಿ ಈ ದೇವಾಲಯಕ್ಕೆ ನಾನಾ ಭಾಗಗಳಿಂದ ಜನರು ಬಂದು ತಮ್ಮ ಜೀವನದ ಆಗುಹೋಗುಗಳ ಬಗ್ಗೆ ಶಾಸ್ತ್ರ ಕೇಳಿ ಭಕ್ತಿಯಿಂದ ನಮಿಸುತ್ತಾರೆ. ಅಮೃತಗಳಿಗೆಯ ಕಾಲದಲ್ಲಿ ನಿರ್ಮಾಣವಾದ ದೇಗುಲ ಎಂಬ ಹೆಗ್ಗಳಿಕೆ ಪಂಚಪಕ್ಷಿ ಮಾರುತಿ ಕ್ಷೇತ್ರಕ್ಕಿದೆ. ವಿಜಯನಗರದ ಅರಸರ ಕಾಲದ್ದೆಂದು ಹೇಳಲಾಗುವ ಈ ದೇವಾಲಯ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ತಾಣವೂ ಆಗಿದೆ. ಪಂಚಪಕ್ಷಿಶಾಸ್ತ್ರದ ಆಧಾರದ ಮೇಲೆ ನಿಮ್ಮ ಅಮೃತಗಳಿಗೆಯಲ್ಲಿ ತುಂಬಿದ ಕಾಯಿ ತಂದು ದರ್ಶನ ಮಾಡಿ ದೇವರಲ್ಲಿ ಬೇಡಿಕೆ ಸಲ್ಲಿಸಿ. ಕಾಯಿಯನ್ನು ದೇಗುಲದಲ್ಲಿಟ್ಟು ಎಡಗಡೆಯಿಂದ 5 ಬಾರಿ ಪ್ರದಕ್ಷಿಣೆ ಹಾಕಬೇಕು. ಒಟ್ಟು 41 ದಿನಗಳ ಒಳಗೆ 3 ಬಾರಿ ದರ್ಶನ ಮಾಡಿದರೆ ನೀವು ಅಂದುಕೊಂಡ ಕೆಲಸ ಆಗುವುದು ಶತಸಿದ್ಧ. ಆಗ ನೀವಿಟ್ಟ ಕಾಯಿ ಹೊಡೆಯಿಸಿ ಬಲಗಡೆಯಿಂದ 5 ಬಾರಿ ದರ್ಶನ ಮಾಡಬೇಕು. ಆರೋಗ್ಯ, ಉದ್ಯೋಗ, ಸಂತಾನ ಫಲ ಇತ್ಯಾದಿ ಸಮಸ್ಯೆಗಳ ನಿವಾರಣೆಗೆ ಈ ಮಾರುತೇಶ್ವರನಲ್ಲಿ ನಂಬಿಕೆ ಇಟ್ಟು ಕೆಲವೊಂದು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಬೇಡಿಕೊಂಡರೆ ಸರ್ವ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಎನ್ನುವ ನಂಬಿಕೆ ಭಕ್ತರಲ್ಲಿ ಇದೆ. ರಾಜ್ಯ ಹೊರ ರಾಜ್ಯದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಪಂಚಪಕ್ಷಿ ಮಾರುತೇಶ್ವರ ದೇವರಿಗಿದ್ದಾರೆ. ಹೀಗೆ ಸಾವಿರಾರು ಭಕ್ತರ ಇಷ್ಟಾರ್ಥ ಕೋರಿಕೆಗಳನ್ನು ಈಡೇರಿಸುವ ಪಂಚಪಕ್ಷಿ ಮಾರುತಿ ಮೂಲತಃ ಉದ್ಭವ ಮೂರ್ತಿ. ದಕ್ಷಿಣಾಭಿಮುಖವಾಗಿ ನಿಂತಿರುವ ಈ ಪಂಚಪಕ್ಷಿ ಮಾರುತಿ ದೇಗುಲ ಮೂಲತಃ ವಿಜಯನಗರದ ಕೃಷ್ಣ ದೇವರಾಯ ಕಾಲದ್ದು. ತಾತ ತಿರುಮಲಾಚಾರ್ಯರು ನಿರ್ಮಿಸಿದ್ದು. ಕಾಲಾನಂತರದಲ್ಲಿ ಇದು ಅವಸಾನ ಹೊಂದಿತ್ತು. ಗಂಗನಹಾಳದ ಶುಕುರ್ಭಾಷಾ ಶರಣರ ಶಿಷ್ಯ ದಿ. ರುದ್ರಗೌಡ ಶರಣರು ಇದರ ಪುನರ್ ನಿರ್ಮಾತೃಗಳು. ಪಂಚಪಕ್ಷಿ ಸಮಯ ಅಂದರೆ ಅಮೃತ ಗಳಿಗೆಯಲ್ಲಿ ಮಾತ್ರ ಈ ದೇಗುಲ ನಿರ್ಮಾಣ ಮಾಡಿದ್ದು. ಈ ಗಳಿಗೆಯಲ್ಲಿ ಮೊದಲನೆಯದಾಗಿ ವಿಶ್ವವಿಖ್ಯಾತ ಜಗನ್ನಾಥಪುರಿ ದೇಗುಲ ಕಟ್ಟಲಾಗಿದೆ. ಅದನ್ನು ಬಿಟ್ಟರೆ ಅಮೃತ ಗಳಿಗೆಯಲ್ಲಿ ನಿರ್ಮಾಣವಾಗಿರುವ ದೇವಾಲಯ ಇದೊಂದೇ ಎನ್ನುತ್ತದೆ ಇತಿಹಾಸ. ಹೀಗಾಗಿ ದೇಗುಲದ ಕಟ್ಟಡ ಕಾರ್ಯ ಪೂರ್ಣಗೊಳ್ಳಲಿಕ್ಕೆ 11 ವರ್ಷಗಳೇ ಬೇಕಾಯಿತಂತೆ.
ಈ ದೇಗುಲದ ಆವರಣದಲ್ಲಿ ಈ ಗುರು ಶಿಷ್ಯರ ಸಮಾಗಮ ಸನ್ನಿಧಿ ಇದ್ದು ಇದಕ್ಕೆ ನಿತ್ಯವೂ ಪೂಜೆ ಪುನಸ್ಕಾರಗಳು ಸಲ್ಲುತ್ತವೆ. ಆ ಕಾರಣದಿಂದ ಈ ದೇವಾಲಯವು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ತಾಣವೂ ಆಗಿದೆ. ಧರ್ಮ ಜಾತಿ ಭೇದವಿಲ್ಲದೆ ಎಲ್ಲರೂ ದರ್ಶನಕ್ಕೆ ಬರುವುದು ವಿಶೇಷ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.